ಬ್ಯಾಕ್ ಟು ಬ್ಯಾಕ್ ಫಿಟ್ನೆಸ್ ಆಗಿರಬಹುದು, ಹಾಗೇನೆ ಸ್ಕಿನ್ ಕೇರ್ಸ್ ಎಲ್ಲ ಮಾಡ್ತಾ ಇರ್ತಾರೆ. ಇಟ್ಸ್ ಪಾರ್ಟ್ ಆಫ್ ಅವರ್ ವರ್ಕ್ as well. ಸೊ ಜಾಸ್ತಿ ವರ್ಕೌಟ್ ಮಾಡ್ತಿರ್ತೀವಿ. ವರ್ಕೌಟ್ ರೂಟೀನ್ ಬಗ್ಗೆ ಹೇಳೋದಾದ್ರೆ ಪಾರ್ಟ್ ಆಫ್ ಎವ್ರಿಥಿಂಗ್ ಅಂತ ಹೇಳ್ಬೋದು. ಸೊ ಹೊಟ್ಟೆ ಶುದ್ಧವಾಗಿದ್ರೆ ನಮ್ಮ ಇಡೀ ಹೆಲ್ತ್ ಆಗ್ಲಿ ಸ್ಕಿನ್ ಆಗ್ಲಿ ಚೆನ್ನಾಗಿರುತ್ತೆ. ಲೈಕ್ ಫೇಶಿಯಲ್ಸ್ ಮಾಡ್ಕೊಳ್ಳುವಂತದ್ದು, ಲೈಕ್ ಹೋಮ್ ರೆಮಿಡೀಸ್ ನಿಮ್ಮ ಪರ್ಸನಾಲಿಟಿನೇ ನಿಮ್ಮ ಬ್ಯೂಟಿ ಅಂತ ಹೇಳ್ಬೋದು. ಚೆನ್ನಾಗಿ ಕಾಣಿಸ್ಕೋಬೇಕು ಅಂತಂದಾಗ ಗಂಟೆ ಮೇಕಪ್ ಮಾಡ್ಕೊಳ್ತಿರ್ತಾರೆ, ಹೇರ್ ಸ್ಟೈಲ್ ಎಲ್ಲ ಪಾತ್ರಕ್ಕೆ ತಕ್ಕಂಗೆ ಚೇಂಜಸ್ ಮಾಡ್ಕೊಳ್ತಾ ಇರ್ತಾರೆ. ಚೆನ್ನಾಗಿಲ್ಲ ಅಂತ ಮೇಕಪ್ ಮಾಡ್ಕೊಳ್ಳೋದಲ್ಲ, ಆ ಲೈಟಿಗಾಗ್ಲಿ ಆ ಪಾತ್ರಕ್ಕೆ ಹೇಗ್ ಬೇಕು ಆ ತರ ಮೇಕಪ್ ಮಾಡ್ಕೋಬೇಕಾಗುತ್ತೆ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಆಕ್ಟಿವ್ ಆಗಿರುವಂತವ್ರು ಅಂತಂದ್ರೆ ಶ್ವೇತಾ ಪ್ರಸಾದ್ ಅವರು. ಸೊ ಬ್ಯಾಕ್ ಟು ಬ್ಯಾಕ್ ಫಿಟ್ನೆಸ್ ಆಗಿರ್ಬೋದು, ಹಾಗೇನೆ ಸ್ಕಿನ್ ಕೇರ್ಸ್ ಎಲ್ಲ ಮಾಡ್ತಾ ಇರ್ತಾರೆ. ಫಿಟ್ನೆಸ್ ಸೀಕ್ರೆಟ್ ಬಗ್ಗೆ ಹೇಳೋದಾದ್ರೆ ಜಾಸ್ತಿ ಟೈಮ್ ಇದ್ದಾಗ ಜಾಸ್ತಿ ಜಿಮ್ ಅಲ್ಲಿ ಇರ್ತೀವಿ, ಗಟ್ಟಿ ಮುಟ್ಟಾಗಿರ್ತೀವಿ ಅಂತ ಹೇಳ್ಬೋದು. ಸೊ ಸಿನಿಮಾ ಈಗ ಪ್ರಮೋಷನ್ಸ್ ನಡೀತಾ ಇರುತ್ತೆ, ಸಿನಿಮಾ ಶೂಟಿಂಗ್ ಮುಗ್ದಿರುತ್ತೆ, ಸಾಕಷ್ಟು ಟೈಮ್ ಇರುವಾಗ ಜಿಮ್ ಅಲ್ಲಿ ಅದೇ ನಮ್ಮ ಕೆಲಸದ ಇಟ್ಸ್ ಪಾರ್ಟ್ ಆಫ್ ಅವರ್ ವರ್ಕ್ as well. ಸೊ ಜಾಸ್ತಿ ವರ್ಕೌಟ್ ಮಾಡ್ತಿರ್ತೀವಿ, ಬ್ರ್ಯಾಂಡ್ ಎಂಡೋರ್ಸ್ಮೆಂಟ್ ಮಾಡ್ತಿರ್ತೀವಿ, ಹಾಗಾಗಿ ಶೂಟ್ಸ್ ಗಳು ನಡೀತಾ ಇರುತ್ತೆ. ಶ್ವೇತಾ ಪ್ರಸಾದ್ ಅವರ ವರ್ಕೌಟ್ ರೊಟೀನ್ ಬಗ್ಗೆ ಹೇಳೋದಾದ್ರೆ ಬಿಫೋರ್ ವರ್ಕೌಟ್ ಏನೆಲ್ಲ ಫುಡ್ ಅನ್ನ ತಗೊಂತೀರಾ, ಆಫ್ಟರ್ ವರ್ಕೌಟ್ ಏನೆಲ್ಲ ತಗೊಂತೀರಾ? ಫುಡ್ ನಾನು ಎಲ್ಲಾನು ತಿಂತೀನಿ. ನಾನು ವರ್ಕೌಟ್ ಮಾಡೋದೇ ನಾನು ತಿಂದಿರೋ ಚೆನ್ನಾಗಿ ಅರಗಿಸ್ಕೊಳ್ಳಿ ಅಂತ. ಬಟ್ ನಾನು ಒಂದೇ ಜಿಮ್ ಅಂತ ಅಷ್ಟೇ ಅಲ್ಲ, ಯೋಗ ಮಾಡ್ತೀನಿ, ವಾಕ್ ಮಾಡ್ತೀನಿ, 10,000 ಸ್ಟೆಪ್ಸ್ ಮಾಡ್ತೀನಿ, ಅಂಡ್ ಸ್ವಿಮ್ಮಿಂಗ್ ಮಾಡ್ತೀನಿ. ಎಲ್ಲದೂ ಒಂದು ಪಾರ್ಟ್ ಆಫ್ ಎವ್ರಿಥಿಂಗ್ ಅಂತ ಹೇಳ್ಬೋದು. ಸೊ ಕಮ್ಮಿನೂ ತಿಂತೀನಿ, ಒಂದೊಂದು ದಿನ ಫಾಸ್ಟಿಂಗು ಮಾಡ್ತೀನಿ. ಸೊ ದೀಸ್ ಆರ್ ಮೈ ಫಿಟ್ನೆಸ್ ರುಟೀನ್. ಸ್ಕಿನ್ ಕೇರ್ ರೂಟೀನ್ ಬಗ್ಗೆ ಹೆಂಗಿರುತ್ತೆ ನಿಮ್ಮದು ಅಂತ? ನಾನು ತುಂಬಾ ಲೇಜಿ. ಐ ಆಮ್ ಡೆಫಿನೆಟ್ಲಿ ನಾಟ್ ದ ರೈಟ್ ಪರ್ಸನ್ ಟು ಟಾಕ್ ಅಬೌಟ್ ಸ್ಕಿನ್ ಕೇರ್. ಹೊಟ್ಟೆ ಶುದ್ಧವಾಗಿದ್ರೆ ನಮ್ಮ ಇಡೀ ಹೆಲ್ತ್ ಆಗ್ಲಿ ಸ್ಕಿನ್ ಆಗ್ಲಿ ಚೆನ್ನಾಗಿರುತ್ತೆ. ಸೊ ಒಳ್ಳೆ ಹೆಲ್ದಿ ಫುಡ್ ತಿಂದ್ರೆ, ಹೆಲ್ದಿ ಟಿಪ್ ಹೇಳ್ಬೇಕಂದ್ರೆ ಆಕ್ನೆ ಇರಬಾರ್ದು, ಅದು ಇರಬಾರ್ದು, ಶುದ್ಧವಾದ ಊಟ ಚೆನ್ನಾಗಿರೋದು ಅಂತೀನಿ. ಜಂಕ್ ಅವಾಯ್ಡ್ ಮಾಡಿ, ಎಣ್ಣೆ ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ ಅಷ್ಟೇ. ಬ್ಯೂಟಿ ಸೀಕ್ರೆಟ್ ಏನಾದ್ರು ಲೈಕ್ ಫೇಶಿಯಲ್ಸ್ ಮಾಡ್ಕೊಳ್ಳುವಂತದ್ದು, ಲೈಕ್ ಹೋಮ್ ರೆಮಿಡೀಸ್ ಏನಾದ್ರು ಟ್ರೈ ಮಾಡ್ತಿರ್ತೀರಾ? ಇಲ್ಲ, ನಾನು ತುಂಬಾ ಸೋಂಬೇರಿ ಆ ವಿಷಯದಲ್ಲಿ. ಬ್ಯೂಟಿ ಸೀಕ್ರೆಟ್ ನನಗೆ ಐ ಆಮ್ ನಾಟ್ ದ ರೈಟ್ ಪರ್ಸನ್ ಟು ಸೇ. ಬಟ್ ನಿಮ್ಮ ಪರ್ಸನಾಲಿಟಿನೇ ನಿಮ್ಮ ಬ್ಯೂಟಿ ಅಂತ ಹೇಳ್ಬೋದು. ಸೊ ಒಳ್ಳೆ ಕೆಲಸ ಮಾಡಿ, ಚೆನ್ನಾಗಿರಿ, ಒಳ್ಳೆ ಅಷ್ಟೇ. ಐ ಡೋಂಟ್ ನೋ ವಾಟ್ ಟು ಸೇ ಅಬೌಟ್ ಬ್ಯೂಟಿ ಸೀಕ್ರೆಟ್. ಈಗ ನಟಿಯಾಗಿ ಆನ್ ಸ್ಕ್ರೀನ್ ಚೆನ್ನಾಗಿ ಕಾಣಿಸ್ಕೋಬೇಕು ಅಂತಂದಾಗ ಗಂಟೆ ಮೇಕಪ್ ಮಾಡ್ಕೊಳ್ತಿರ್ತಾರೆ, ಹೇರ್ ಸ್ಟೈಲ್ ಎಲ್ಲ ಪಾತ್ರಕ್ಕೆ ತಕ್ಕಂಗೆ ಚೇಂಜಸ್ ಮಾಡ್ಕೊಳ್ತಾ ಇರ್ತಾರೆ. ಸೊ ಅವಾಗೆಲ್ಲಾನು ಕೂಡ ಮೇಕಪ್ ಎಲ್ಲಾನು ಗಂಟೆ ಮುಖದ ಮೇಲೆ ಇದ್ದಾಗ ಏನಾಗುತ್ತೆ ಅಂದ್ರೆ ಸ್ಕಿನ್ ತುಂಬಾ ಡ್ಯಾಮೇಜಸ್ ಆಗ್ತಿರ್ತದೆ. ಸೊ ನಿಮ್ಮ ಸ್ಕಿನ್ ಹೆಂಗೆಲ್ಲ ರೊಟೀನ್ ಮಾಡ್ತಿರ್ತೀರಾ? ಸಿನಿಮಾಗೆ ಮೇಕಪ್ ಬೇಕೇ ಬೇಕಾಗುತ್ತೆ. ಅಂದ್ರೆ ನಾವು ಚೆನ್ನಾಗಿಲ್ಲ ಅಂತ ಮೇಕಪ್ ಮಾಡ್ಕೊಳ್ಳೋದಲ್ಲ, ಆ ಲೈಟಿಗಾಗ್ಲಿ ಆ ಪಾತ್ರಕ್ಕೆ ಹೇಗ್ ಬೇಕು ಆ ತರ ಮೇಕಪ್ ಮಾಡ್ಕೋಬೇಕಾಗುತ್ತೆ. ಸೊ ಯಾವತ್ತು ಸಿನಿಮಾ ಶೂಟಿಂಗ್ ಇರಲ್ಲ ಅವತ್ತು ಆದಷ್ಟು ಮೇಕಪ್ ಅವಾಯ್ಡ್ ಮಾಡೋದು, ವರ್ಕೌಟ್ ಮಾಡಿ ಸ್ವೆಟ್ ಆಗಿ ಸೌನಾ ಅಥವಾ ಸ್ಟೀಮ್ ತಗೊಂಡಾಗ ಸ್ಕಿನ್ ಚೆನ್ನಾಗಿ ಇರುತ್ತೆ. ಸೊ ಯಾವತ್ತು ಮೇಕಪ್ ಅವಶ್ಯಕತೆ ಇದೆ ಅವತ್ತು ಮಾತ್ರ ಮಾಡ್ಕೊಂಡು, ಬೇರೆ ದಿನ ಅವಶ್ಯಕತೆ ಇಲ್ಲ, ಅವಾಗ ನ್ಯಾಚುರಲ್ ಆಗಿ ರೆಮಿಡೀಸ್ ಅಂದ್ರೆ ಹೀಲ್ ಮಾಡ್ಕೊಳ್ಳಕ್ಕೆ, ಆಗಿರೋ ಡ್ಯಾಮೇಜ್ ಅನ್ನು ಹೀಲ್ ಮಾಡ್ಕೊಳ್ಳಕ್ಕೆ. ನಾನು ಜಾಸ್ತಿ ಫೇಶಿಯಲ್ಸ್ ಆಗಲಿ ಅಥವಾ ಡರ್ಮಟಾಲಜಿಸ್ಟ್, ಫಿಲ್ಲರ್, ಬೋಟಾಕ್ಸ್ ಅವೆಲ್ಲ ನಂಬಲ್ಲ. ಸೊ ನ್ಯಾಚುರಲ್ ಆಗಿ ಹೇಗಿರಕ, ಫಿಟ್ ಆಗಿದ್ರೆ, ಹೆಲ್ದಿ ಆಗಿದ್ರೆ ನಾವು ಚೆನ್ನಾಗಿ ಕಾಣಿಸ್ತೀವಿ ಅನ್ನೋದು ನನ್ನ ನಂಬಿಕೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.